ಆತ್ಮೀಯ ಸಜ್ಜನರಿಂದ ಪರಿತ್ಯಜಿಸಲ್ಪಟ್ಟೆನು. ನನ್ನ ಕೈ ಹಿಡಿದ ನನ್ನ ಪತಿಗಳು ನನ್ನನ್ನು ಭೋಗದ ವಸ್ತುವಿನಂತೆ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು. ತುಂಬಿದ ರಾಜಸಭೆಯಲ್ಲಿ ದುಶಾಸನಿಂದ ಅಪಮಾನಿತಳಾದೆನು. ಕೀಚಕನ ಭಂಗವನ್ನು ಸಹಿಸಿದೆನು. ಕದ್ದ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಎಳೆದದ್ದು ಆಯಿತು. ಇನ್ನು ಮುಂದಾದರೂ ಈ ದ್ರೌಪದಿಯ ಕಷ್ಟದ ದಿನಗಳು ಕಳೆದುವೆಂದು ಬದುಕಿರುವ 4-6 ದಿನಗಳಾದ್ರೂ ಸುಖವಾಗಿರೋಣವೆಂದಂದುಕೊಂಡರೆ ಹೆಚ್ಚಿಗೂ ಈ ಅಪಮಾನ. ಹೇ ವಿಧಾನ, ಈ ದ್ರೌಪದಿ ಹಣೆಯಲ್ಲಿ ಇನ್ನೂ ಅದೇನೇನನ್ನು ಬರೆದಿರುವೆ ತಂದೆ. ನಾನಿವಡನೆ ನಾಲ್ಕಾರು ಮುದ್ದಾದ ಪ್ರೇಮದ ಮಾತುಗಳನ್ನಾಡಿ ಬೇಸರಗೊಂಡಿರುವ ಈ ನನ್ನ ಮನಸ್ಸು ಸಂತೋಷಪಡಿಸಿಕೊಳ್ಳುವೆಂದರೆ ಈ ರೀತಿ ಮೌನವಾಗಿ ನಿಂತಿರುವುದು ಕಾರಣವೇನಿರಬಹುದು? ದೃಪದ, ಪಾಂಚಾಲಿ, ಏನಾಯಿತು? ಈ ರೀತಿ ನಿಷ್ಕಾರಣ ಹೇಳುತ್ತಿರುವೇಕೆ? ನಾನು ನಿಷ್ಕಾರಣವಾಗಿ ಹೇಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ 1 ಅಲ್ಲ 10 ಕಾರಣಗಳಿರುವು. ನೀವು ಪುರುಷರು, ನಿಮಗೆ ಯಾರಾದರೂ ದುರ್ವಾಕ್ಯಗಳನ್ನಾಡಿ ಅಪಮಾನ ಮಾಡಿದೆ ಆದರೆ ನೀವೇ ಅವರಿಗೆ ಸರಿಯಾದ ಪ್ರತಿಕಾರ ಮಾಡಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲ. ಅನ್ನ ವಸ್ತ್ರಗಳಿಗಾಗಿ ಅವರು ಪರರನ್ನು ಆಶ್ರಯಿಸಬೇಕು. ನಮ್ಮ ಆತ್ಮ ಗೌರವಗಳನ್ನು ಕಾಪಾಡಿಕೊಳ್ಳಲು ನಮಗೆ ನಿಮ್ಮಂತಹ ಪುರುಷರ ಆಶ್ರಯಬೇಕು. ಹೇ ದೇವ, ಇಂತಹ ಅಪರಾಧಿನ ಸ್ತ್ರೀ ಜಾತಿಯನ್ನು ಅದು ಏಕೆ ತಾನೇ ಸೃಷ್ಟಿಸಬೇಕು? ಅಳಬೇಡ ಪಾಂಚಾಲಿ, ಅಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ಸರು ಬರೆದ ಆ ಋಷಿಗಳ
ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಆ ಋಷಿಗಳೇ ನಿಮಗೆ ಆಜ್ಞೆ ಮಾಡಿದ್ರಲ್ವೇ? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡಿಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದಿಂದ ಅವಿವೇಕದಿಂದಾದ ಈ ನಿಂದನೆಯು ನಮ್ಮನ್ನು ಸಾರು ಬಿಟ್ಟಿದಲ್ಲ. ದ್ರೌಪದಿ ಪ್ರಿಯತಮೆ ಅಪರಾಧವನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಹಾಗೆ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಾಗಿರೋ ನನ್ನಲ್ಲಿ ತಿಳಿಸಬಾರದೆ? ತಿಳಿಸುತ್ತೇನೆ ಪ್ರಾಣೇಶ್ವರ, ಆದರೆ ಅದರಿಂದ ಆಗುವ ಪ್ರಯೋಜನವಾದ್ರೂ ಏನು? ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ವೇನು? ಅದು ಹಿಂದಿನ ಮಾತು, ನಾನೀಗ ಅಲ್ಲ. ಹಾಗಾದ್ರೆ ಈಗ ಹೇಳುತ್ತೇನೆ ಕೇಳಿ. ಈ ದಿವಸ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆ. ಅಲ್ಲಿಗ ದುರ್ಯೋಧನ ಪತ್ನಿಯಾದ ಭಾನುಮತಿ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಕ್ಕು, ನಿನ್ನ ಪತಿಗಳು ವಾಸಕ್ಕಾಗಿ 5 ಗ್ರಾಮಗಳನ್ನು ಬಿಡಲು ದೂತನ್ನು ಕಳುಹಿಸಿದ್ದಾರೆ, ನೀನು ಸಂಧಿ ಆಗುವುದು, ಆಗಲಾದರೂ ಬಿಚ್ಚಿರುವ ಈ ನಿನ್ನ ಮುಡಿಯನ್ನು ಕಟ್ಟಿಸುವೆ ಎಷ್ಟೆಂದು ಕೇಳಿ ಕೇಕೆ ಹಾಕಿ ನಕ್ಕಿಸುವ. ದುರ್ಯೋಧನ ಪುನಃ ಪ್ರಯತ್ನ. ಹಾಗಾದರೆ ಸಂದೇಹವು ನಿಶ್ಚಯವೇ ಆಯಿತು. ದೇವಿ ಯಾರು ಯಾರು ರಾಯ ಬಗ್ಗೆ ಹೋಗಿರೋರು? ಮತ್ತಿನ್ಯಾರು? ನಮ್ಮಣ್ಣನಾದ ಶ್ರೀಕೃಷ್ಣನಲ್ಲವೇನು? ಕೋಪಿ ಕಾಂಗನೆಯ ವಿಲಾಸ ವಿಭ್ರಮಗಳಲ್ಲಿ ಮಗ್ನ ಯದುಪತಿಯು ಯುದ್ಧವನ್ನು ಮಾಡಿದರು ಸಹಜ. ಅರ್ಜುನನು ದ್ವಾರಕ್ಕೆ ನಿಂತಿರುವಾಗಲೇ ಈಗಾಗಲೇ ತಿಳಿದೆ. ಪಾಂಚಾಲಿ ಆ ಭಾನುಮತಿಗೆ ಏನೊಂದು ಉತ್ತರ ಕೊಟ್ಟೆ? ಅವಳ ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೇನೆ. ಏನೆಂಬುದಾಗಿ? ನಿನ್ನ ಕಟ್ಟಿರುವ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿರುವ ಈ ಮುಡಿಯನ್ನು ಕಟ್ಟಿಸುವುದಿಲ್ಲವೇ ಭಾನುಮತಿ ಎಂಬುದಾಗಿ. ಪಾಂಚಾಲಿ ಪ್ರಶ್ನೆಗೆ ಚಮತ್ಕಾರೋತ್ತರ. ದೇವಿ ಪ್ರಾಣೇಶ್ವರ, ಎಷ್ಟೇ ಆಗಲಿ ನೀನು ನನ್ನ ಮುತ್ತಿನ ಜಾಣೆ ಅಲ್ಲವೇ? ಅಯ್ಯೋ ಹೌದು ಸ್ವಾಮಿ.
ಸಂಗಡ ಕದರ ಹೊಡೆದಿರಲಿಯೇ ನಿನ್ನ ಚತುರದ ಮುಗಿದೇ ತಿಳಿದೆ. ಇಲ್ಲ, ಚತುರಳು, ಮಹಾನ್ ಚತುರಳು ದೇವಿ. ಸ್ವಾಮಿ, ಈ ಸಂತೋಷ ಸಮಯದಲ್ಲಿ ಬಾ, ನನ್ನ ತೊಡೆಯನ್ನು ಅಲಂಕರಿಸು. ಹೌದೇ? ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಸಮಯವಿದೆ ಶೃಂಗಾರಕ್ಕೆ ಭೀಮಾ. ಪ್ರಾಣೇಶ್ವರಿ, ಚೆಲ್ಲುತ್ತ ಸೇರುವೆ ಪ್ರಾಣೇಶ್ವರಿ, ಚೆಲ್ಲುತ್ತ ಸೇರುವೆ ಆಸೆಯ
ಪ್ರಸ್ತಾಪಕ್ಕಾಗಿ ಇನ್ನೂ ಸಾಕಷ್ಟು ಸಮಯವಿದೆಯಲ್ಲವೇ? ಆದರೂ ಪ್ರಾಣೇಶ್ವರ ಮರೆತು ಹೋದಿರೇನು? ಈ ಹಿಂದೆ ಬಿಚ್ಚಿದ ಈ ನನ್ನ ಕೇಶರಾಶಿಯನ್ನು ಕಂಡು ಗುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿದ್ರಿ. ಮತ್ತೆ ಏನನ್ನು ಹೇಳಿದಿರಲ್ಲ ಪ್ರಿಯ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯವನ್ನು ಕೇಳಲು ಬಯಸುವ ಪಾಂಚಾಲಿ, ಮಾಡಿದ ಪ್ರತಿಜ್ಞೆ ಮರೆಯಂತ ಏರಿಯಲ್ಲ ಈ ಪ್ರಚಂಡ ಭೀಮ. ನಿಜವೇ ನಿಜವೇ, ನೀವು ಮಾಡಿರೋ ಪ್ರತಿಜ್ಞೆಯನ್ನು ಎಂದಿಗೂ ಮರೆಯುವವರಲ್ಲ. ನೀವು ಆಡದಂತೆ ಮಾಡಬೇಕೆಂಬುದೇ ನನ್ನ ಇಚ್ಛೆ. ಆದ್ರೆ ಏನು ಮಾಡ್ಲಿ, ಎಷ್ಟೇ ಆದ್ರೂ ನೀವು ನಿಮ್ಮಣ್ಣನ ಆಜ್ಞಾಧಾರಕರಲ್ಲ. ನನ್ನನ್ನು ಕೆರಳಿದ ಬಿಡ ಪಾಂಚಾಲಿ, ನನ್ನನ್ನು ಕೆರಳಿದ ಕೇಳ. ಶಾಂತಿಯನ್ನು ಬಯಸುವರು ಸಂಧಿಯ ಪ್ರಸ್ತಾಪನೆ ಮಾಡುತ್ತಿರಲಿ. ನನ್ನ ಪ್ರತಿಜ್ಞೆಯಂತೆ ನಾನು ಯುದ್ಧವನ್ನು ಆತುರದಿಂದ ಕಾಯುತ್ತಿದ್ದೇನೆ. ಧರ್ಮಪರ ಎದುರಿಸಿರನು ಆ ದುರ್ಯೋಧನ ಅನಂತ ಪರಾಧನ ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿರುವನು. ಆತನ ಕೋಪವನ್ನು ಸಮಾಧಾನಪಡಿಸಲು ನಿನ್ನವರತೋ ಮತ್ತಾರಿಂದಲೂ ಸಾಧ್ಯವಿಲ್ಲ. ಇಂದಿನ ಈತನ ಕೋಪಕ್ಕೆ ದ್ರೌಪದಿಯೇ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಮೂಲ ಕಾರಣರೇ ಸ್ತ್ರೀಯರೆಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನಾದ ಭೀಮನ ಕೋಪವನ್ನು ಶಮನ ಮಾಡುವುದೇ ನನಗೆ ದುಸ್ಸಾಹಸವಾದ ಕಾರ್ಯವಾಗಿರುವುದು. ಭೀಮಸೇನ, ನನ್ನಲ್ಲಿ ಕೋಪವೇ? ಅಗ್ರಜ, ಭೀಮಸೇನ, ನನ್ನಲ್ಲಿ ಕೋಪವೇ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಇಷ್ಟು ಸಿಟ್ಟಾಗಿರುವನು? ನಿಮ್ಮ ಪ್ರಶ್ನೆಗೆ ಈ ನನ್ನ ಬಿರುಗುದಲು ಸರಿಯಾದ ಉತ್ತರವನ್ನೇ ಕೊಡಬಲ್ಲದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ.
ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನ ಸಮ್ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕಾಗಿತ್ತು. ಆದರೆ ಇದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿಯೇ ತಿಳಿಸುವೆನು. ಅರ್ಜುನ ಅನುಭವಿಸಬಹುದು, ಆ ನಕುಲ ಸಹದೇವನು ಸುಮ್ಮನಿರುವುದು. ಕಂಡವರ ಮನೆಯ ಬಾಗಿಲಿಗೆ ಹೋಗಿ ದರಿದ್ರ ಭಿಕ್ಷುಕರನ್ನು ಸಂಧಿ ರಾಜ್ಯದಲ್ಲೂ ನಮ್ಮನ್ನು ಹೇಡಿಪುತ್ರನಾಗಿ ಬಿಡಲಿಲ್ಲ, ಹೇಡಿಪುತ್ರರಾಗಿ ಬಿಡೆಯಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆ ಯುದ್ಧಕ್ಕೆ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ಯಾವುದನ್ನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಸಂಧಿಯ ಪ್ರಸ್ತಾವನೆ ಮಾಡುತ್ತೇನೆ. ನನ್ನ ಪ್ರತಿಜ್ಞೆಯಂತೆ ನಡೆದುಕೊಂಡು ಬರುವೆನು. ನಿಲ್ಲು ಪ್ರಿಯ ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿಯು ನನ್ನಲ್ಲಿಲ್ಲ. ಅಣ್ಣ ಭೀಮಸೇನ, ಧರ್ಮಜನು ನಮಗಿಂತಲೂ ಹಿರಿಯವನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ನಾವು ಯುದ್ಧವನ್ನು ಪ್ರಾರಂಭಿಸಿದರೆ ಆತನ ಮನಸ್ಸಿಗೆ ವ್ಯಥೆಯುಂಟಾಗುವುದಿಲ್ವೇ? ಇದು ನಿನ್ನ ಧರ್ಮವೇ? ಪಾಂಚಾಲಿ, ಇದಕ್ಕೇನು ಹೇಳುವೆ? ಧರ್ಮ ಧರ್ಮ ಎಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದು ನಿಮಗೆ ಉಚಿತವಲ್ಲವೇ ಪ್ರಾಣೇಶ್ವರ? ದ್ರೌಪದಿ, ಯುದ್ಧದಂತೆ ಶಾಂತಿ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ಯುದ್ಧವು ಎಂತ ಘೋರ ಅನರ್ಥವೆಂಬುದು ನಿನಗೆ ತಿಳಿದಿಲ್ಲ. ನಾವು ಇಂದು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಾವು ಮುಂದೆ ವಿಚಾರಕ್ಕಾಗಿ ನಾವು ದುಃಖಿಸಬೇಕಾಗುವುದು. ಅದಕ್ಕೋಸ್ಕರವಾಗಿಯೇ ನಾನು ಈ ಸಂಧಿಗಾಗಿ ಪ್ರಯತ್ನಿಸುತ್ತಿರುವುದು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಲು ಅಪಮಾನ ಹೊಂದಿದೆ. ಕುಲಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣಕೂಟ ಎಂಬ ಕನಿಷ್ಠ ಪರಿಜ್ಞಾನವನ್ನು ಇಲ್ಲದೆ ಹೋಯಿತು. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಅಪಮಾನಕ್ಕೆ ಗುರಿಪಡಿಸಿದ್ರಲ್ಲ ಎನ್ನುವ ಚಿಂತೆ ನನ್ನನ್ನು ಕಾಡ ಹತ್ತಿದೆ. ಅರ್ಜುನ, ನಾನಿನ್ನು ಹೊರಡುವೇನು. ಸಂಧಿಯ ಫಲಾಫಲವನ್ನು ಕಳೆಯುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ಸಹೋದರೇ, ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾವವನ್ನು ಮಾಡುತ್ತೀರಿ. ನಿಮ್ಮ ಅಪಶಾಸನ ಫಲವನ್ನು ಪುರಸ್ಕಾರವನ್ನು ಬಗೆರಲಿ. ನಡೆಯುವ ಸ್ವಾತಂತ್ರ್ಯವು ಮಾತ್ರ ನನಗಿರಲಿ. ಸ್ವಲ್ಪ ಸಮಾಧಾನವಾಗಿ. ಅದು ಯದುಪತಿ ನಮ್ಮನ್ನು ನೋಡಗುತ್ತಾ ಇತ್ತ ಕಡೆ ಬರುತ್ತಿರುವರು. ಅವರಿಂದ ರಾಜ್ಯಸಭೆಯ ಸಮಾಚಾರ ತಿಳಿದು ಬಳಿಕ ನಿಮ್ಮ ಇಷ್ಟದಂತೆ ಮಾಡಬಹುದಲ್ಲ? ಪರಮಾತ್ಮ, ಈ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿ ಆಗು ಧರ್ಮನಂದನ. ಅಣ್ಣ, ನನ್ನನ್ನು ಆಶೀರ್ವದಿಸಣ್ಣ. ನಿನಗೂ ಮಂಗಳವಾಗಲಿ. ವಾಸುದೇವ, ಇದೋ ಈ ರುಕೋದರನ ಪ್ರಣಾಮಗಳನ್ನು ಸ್ವೀಕರಿಸು. ರುಕೋದರ, ನಿನಗೂ ಮಂಗಳವಾಗಲಿ. ದೇವಕಿ
ಓದ ಕಾರ್ಯವೇನಾಯಿತು? ಧರ್ಮನಂದನ, ಓದುವನಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿ ಕಾರ್ಯವು ನಡೆಯುತ್ತಷ್ಟೇ. ನಡೆಯಿತು. ಪಾಂಚಾಲಿ, ಇನ್ನು ನನಗೆ ಕೆಲಸವಿಲ್ಲ. ಅವರೆಚ್ಚೆ ನನಗೆ ತೋರಿದಂತೆ ನಾನೇ ನಡೆಯುವೆನು. ಸ್ವಲ್ಪ ಸಮಾಧಾನರಾಗಿ ಮೊದಲು ನಮ್ಮ ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿದರಲ್ಲಿ ಯದುಪತಿ, ಸಭೆಯಲ್ಲಿ ಏನೇನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ಸಂಧಿ ಕಾರ್ಯವು ನಡೆಯಿತಷ್ಟೇ. ನಾನಿನ್ನು ತೊಳೆಯರ ಕುಡಿಮತಿ, ನಾನಿನ್ನು ತೊಳೆಯಲಾರೆ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ನಾನು ಓದದ್ದು ಅದಕ್ಕಾಗಿ ಅಲ್ಲವೇ? ಕೃಷ್ಣ, ಈಗ ತಿಳಿಯುತ್ತಿನ ಅಭಿಮತ. ಅಜ್ಞಾತವಾಸವನ ಅವಧಿಯಿಂದ ಅರ್ಜುನನ ಕೈಗಳಿಗೆ ಬೆಳೆಯನ್ನು ತೊಡರು. ಈ ಸಂಧಿಯ ಸಿರಿನಲ್ಲಿ ನಮ್ಮೆಲ್ಲರ ಕೈಗಳಿಗೆ ಬೆಳೆಯನ್ನು ತೊಡಿಸಿ ನಾವು ಸುತ್ತಿರುವೆಯಾ? ಯಾವ್ದವರೇ ಪುತ್ರ ಮೇಲೆ ಇಷ್ಟೊಂದು ಆಕ್ರೋಶ ಬೇಕೆ? ಭೀಮಸೇನ, ನಿನಗೆ ಇಷ್ಟೊಂದು ಅಸಹನೆ ಏಕೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ಆಗ ನಿನಗೆ ಸಂದೇಶ. ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವೆಂದು ನಾನು ಹೇಳಿದೆ. ಮಾನ್ಯ ಶೂನ್ಯದೊಡೆ ಸಂಧಾರಣೆ ಈ ಪ್ರಚಂಡ ಭೀಮನಿಗಿಂತ ಸಂಬಂಧ ಇರುವುದು, ಅತ್ಯಂತ ನಿಕಟವಾದ ಸಂಬಂಧವೇ ಇರುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಮಾಚಾರವನ್ನು ತಿಳಿಸಿದನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ಇನ್ನು ಮುಂತಾದವರು ಒಪ್ಪಿದರು. ದುರ್ಯೋಧನನು ಸಹ. ಇನ್ನು ನನ್ನ ಕೆಲಸವಿಲ್ಲ. ಈ ದುರ್ವಾರ್ತೆ ಎಂಬ ಕೇಳಬೇಕೆಂಬ ಹೆಚ್ಚಾಯಿತು. ಅದನ್ನು ಸಾಧಿಸಿದ ಕೃಷ್ಣ. ನಿಮ್ಮ ಅಪೋಷಕ ಬಲವನ್ನು ನೀವೇ ಹೊಂದಿಸಿರಿ. ಅದರಲ್ಲಿ ಈ ಭೀಮನ ಯಾವ ಭಾಗವನ್ನು ವಹಿಸುವುದಿಲ್ಲ. ಯಾಜ್ಞಸೇನಿ, ನೀನು ಮಾತ್ರ ನಿರಾಶರಾಗಬೇಡ. ಈ ಭೀಮನ ಬದುಕಿದ್ದರೆ ನಿನ್ನ ಸೇನೆ. ನೀನು ನಿಜವಾಗಿ ಹಿಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸನ್ನು ಆಳಲು ಹೇಗೆ ಸಾಧ್ಯ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಪೂರ್ಣವಾಗಿ ಕೇಳು. ನಾನು ಮೊದಲೇ ಹೇಳಲಿವೆ, ಇದು ನಿನಗೆ ಹೆಚ್ಚಿಗೆ ಸಂಬಂಧಿಸಿದ ವಿಚಾರವೆಂದು. ಕೃಷ್ಣ, ಸೋಮರನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ಒಪ್ಪದು. ಭೀಮಸೇನ, ನಿನಗೊಪ್ಪುವ ವಿಚಾರ ಹೊಂದಿರುವುದು. ಆ ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳಿಸಿರುವನು. ದುರ್ಯೋಧನ ಸಂದೇಶ. ಆ ದುರ್ಯೋಧನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿಯಲ್ಲ. ಕೃಷ್ಣ, ಭೀಮಸೇನ, ಹೇಳು, ಏನ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರಿಹಾಸವೇಕೆ ಕೃಷ್ಣ? ಭೀಮಸೇನ, ಇದು ಪರಿಹಾಸ್ಯವಲ್ಲ. ನಿನ್ನನ್ನು ಕಂಡ್ರೆ ನನಗೆ ಅಷ್ಟೊಂದು ಭಯವಾಗುವುದು. ಎಲ್ಲಿ ನನ್ನ ಪಾರ್ಶ್ವದಲ್ಲಿ ಹೀಗೆ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶ ಹೇಳು. ಕೃಷ್ಣ, ಇದು ನಿನ್ನ ಅಪೇಕ್ಷೆಯಿಂದ ಕುಳಿತುಕೊಳ್ಳುವೆನು. ಈಗಲಾದರೆ ಸಂದೇಶ ಕೋಪ ಮಾಡುವುದಿಲ್ಲವಷ್ಟೇ. ಹಾಗಾದ್ರೆ ನಿನ್ನನ್ನು ಬಂದಿ ಕ್ಷಣ ಕಾಲ ಮಾತ್ರ ಆಗಬಹುದು. ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಅರ್ಜುನ, ಕ್ಷಣಕಾಲ ಈ ಗದೆಯನ್ನು ಹಿಡಿದಿರು. ಆಗಬಹುದು. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಆಜ್ಞೆಯನ್ನು ನಾನು ಎಂದಾದ್ರೂ ಮೀರಿರುವೆನೆ ಅಣ್ಣ. ತೆಗೆದುಕೋ. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರಕಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಪರಿಹಾಸ್ಯ ಮಾಡುತ್ತಿರುವೆಯೇನಣ್ಣ? ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಹಾಗೆ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಭೀಮಾ, ಆ ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ಪಾಂಚಾಲಿ, ಕೃಷ್ಣನ ಹೇಳಿದ ನನ್ನ ಕೈಗಳನ್ನು ಬಂಧಿಸು. ಈಗ ನನ್ನ ಮನಸ್ಸಿಗೆ ಸಮಾಧಾನವಾಯಿತು. ಈಗ ಎಲ್ಲರೂ ಕೇಳಿ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ಇಂದು ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಕೃಷ್ಣ,
ಯಾರು ಯಾರು ಆ ದುರಾತ್ಮರು? ಮತ್ತಿನ್ಯಾರು ಆಜ್ಞೆ ಮಾಡಿದನು. ಅವನ ತಮ್ಮ ದುರಾಚಾರ್ಯ ದುಶ್ಯಾಸನ ಈ ಕಾರ್ಯವನ್ನು ಎಸಗಿದನು. ಇಂತಹ ಸಾಹಸವು ಮತ್ತಿನ್ಯಾರಿಗೆ ಸಾಧ್ಯ? ಪಾಂಚಾಲಿ ಕೈಗಳನ್ನು ಈ ನಿಜ ಕೃತ್ಯದಿಂದ ದುರ್ಯೋಧನ ದುರಾಭಿಮಾನವು ಮೇಲೆ ಶುಗರಬಿಟ್ಟಿತ್ತು. ನನ್ನ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಆ ಪುಣ್ಯ ಕೌರವರು ಮೀರಿದವನಿದ್ದಾರೆ. ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇದು ಮಾತ್ರವಲ್ಲ, ಆ ದುರ್ಯೋಧನ ಕೊಟ್ಟ ಉತ್ತರವನ್ನು ಕೇಳಿ. ದೊಡ್ಡ ಕೌರವನು ಹಿಡಿಯುವ ಪದಿಯೇ ಕೇಳು. ಕೌರವನು ಹಿಡಿಯುವ ಪದಿಯೇ ಕೇಳು. ಮಠವಿದ್ದವನಲ್ಲೇ ಮೊದಲ ಇಷ್ಟು ಮಾತ್ರವಲ್ಲ, ಆ ದುರ್ಯೋಧನ ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. 5 ಮಾರು ಭೂಮಿಯನ್ನು ಕೊಡಲು ನಿರಾಕರಿಸಿದನು. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಅದು ದೊರಕುವುದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫೋಟದಲ್ಲಿ, ವೀರರಥಿಗಳ ಘೋಷದಲ್ಲಿ ದೊರಕುವುದಂತೆ. ಈ ಸಂದೇಶಕ್ಕೆ ಉಳಿದಿರುವುದು ನಮಗೆ ಒಂದೇ ದಾರಿ, ಯುದ್ಧ. ಯುದ್ಧ ಪರಮಾತ್ಮ ನೀನೂ ತಿಳಿದಿರುವೆ. ಎಂದೆಂದಿಗೂ ನಾನು ಯುದ್ಧವನ್ನು ಬಯಸಿದವನಲ್ಲವನೆಂದು, ಸಂಧಿಗಾಗಿ ಸರ್ವ ಪ್ರಯತ್ನಗಳನ್ನು ಮಾಡಿದೆನೆಂದು. ಪಾಂಚಾಲಿ, ಬಿಚ್ಚು ನನ್ನ ಕೈಗಳನ್ನು. ನೀನೂ ಬಿಚ್ಚುತ್ತಿಲ್ಲವೇ? ಧನಂಜಯ, ಅಗ್ರಜ, ನೀವಾದರೂ ನನ್ನ ಕೈಗಳನ್ನು ಬಿಚ್ಚಿ. ವಾಸುದೇವ, ಇದೋ ಕೊನೆಯದಾಗಿ ಕೇಳುತ್ತಿರುವೆ, ನೀನಾದರೂ ನನ್ನ ಈ ಕೈಗಳನ್ನು ಬಿಚ್ಚು. ಯಾರು ಬಿಚ್ಚುಬೇಡ. ಆ ದಿನ ದುರ್ಯೋಧನ ಒಡ್ಡಾಲದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾದಿನ ಮುಟ್ಟಿದಾಗ ಮುಕ್ತ ಕೇಶಿಯಾಗಿ ಕಣ್ಣೀರಿಡುತ್ತಾ ಈ ನನ್ನ ಪಾಂಚಾಲ ನಾನೊಂದು ಪ್ರತಿಜ್ಞೆಯನ್ನು ಮಾಡಿದ್ದೇನೆ. ಮೊದಲು ಆ ದುರ್ಲ ಕೌರವರನ್ನು ಮಹಾಸಂಗ್ರಾಮದಲ್ಲಿ ಆ ದುರ್ಲದುಶ್ಯಾಸನ ಒಡಲನ್ನು ಅವನ ಗುಂಡಿಗೆಯ ಬಿಸಿ ರಕ್ತದಿಂದ ಈ ನನ್ನ ಪಾಂಚಲೆಯ ತಲೆ
ದಂತವನ್ನು ಕಿತ್ತು ಈ ನನ್ನ ಪಾಂಚಾಲಿಯ ಕೇಶವನ್ನು ಬದಿ ಆ ದುರುಳ ದುಶ್ಯಾಸನ ವಕ್ಷಗಳನ್ನು ಬಗೆದು ಅವನ ಕರುಳುಗಳಿಂದ ಈ ನನ್ನ ಪಾಂಚಾಲಿಯ ಮುಡಿಯನ್ನು ಕಟ್ಟಬೇಕು. ಆ ದುರಾಂಕಾರಿಯ ದುರ್ಯೋಧನ ರಾಜಕಿರೀಟವನ್ನು